ಮದರಸಗಳಲ್ಲಿ ವಾರಕ್ಕೆ 2 ಬಾರಿ ಕನ್ನಡವನ್ನು ಕಲಿಸಬೇಕು ಅಂತ ಹೇಳಿ ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧಾರವನ್ನು ಕೈಗೊಂಡಿತ್ತು. ಆದರೆ ಈಗ ಇದರ ಅಧ್ಯಕ್ಷರಾಗಿರುವಂಥ ಬಿಳಿಮಲೆಯವರು ಒಂದು ಪೋಸ್ಟನ್ನು ಮಾಡ್ತಾರೆ. ಆ ಪೋಸ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಅನ್ನುವಂಥದ್ದು ಹೇರಿಕೆ ಆಗಬಾರ್ದು. ಆರಂಭದಲ್ಲಿ ಇದೊಂದು ಧಾರ್ಮಿಕವಾಗಿ ಎರಡು ಧರ್ಮಗಳನ್ನು ನಾವು ಕನ್ನಡ ಮತ್ತು ಉರ್ದುವನ್ನು ಒಂದುಗೂಡಿಸುವ ಪ್ರಯತ್ನ ಅಂತ ಅಂದ್ಕೊಂಡಿದ್ವಿ. ಆದರೆ ಕ್ರಮೇಣ ಇದು ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಹೇರಿಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಯೋಜನೆಯನ್ನು ಹಿಂಪಡಿತಿದ್ದೀವಿ ಅನ್ನುವಂಥ ಒಂದು ಪೋಸ್ಟನ್ನು ಹಾಕ್ತಾರೆ. ಸದ್ಯಕ್ಕೆ ಈ ಪೋಸ್ಟ್ ಸಾಕಷ್ಟು ವೈರಲ್ ಕೂಡ ಆಗಿದೆ, ಜೊತೆಗೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ನಿಜವಾಗಲೂ ಕೂಡ ಅವರು ಪೋಸ್ಟ್ನಲ್ಲೇ ತಿಳಿಸಿರುವಂತೆ ಮುಸ್ಲಿಮರೇ ಬಂದು, ಒಂದಿಷ್ಟು ಇಸ್ಲಾಂ ಧರ್ಮದ ಬಂಧುಗಳೇ ಬಂದು ಕನ್ನಡವನ್ನು ಕಲಿಸಬೇಕು, ಕನ್ನಡ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಪ್ರಾಧಿಕಾರದ ಬಳಿ ಕೇಳ್ಕೊಂಡಿದ್ರಂತೆ. ಆ ಬಳಿಕ ಒಂದಿಷ್ಟು ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದಂಥ ವಿರೋಧಕ್ಕೆ ಮಣಿದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಸದ್ಯಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರ. ಇದರ ಬಗ್ಗೆ ವಕ್ಫ್ ಬೋರ್ಡ್ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ಸದ್ಯಕ್ಕೆ ವಕ್ಫ್ ಬೋರ್ಡ್ನ ನಿಕಟಪೂರ್ವ ಅಧ್ಯಕ್ಷರು, ಅದೇ ರೀತಿಯಾಗಿ ಧಾರ್ಮಿಕ ತಜ್ಞರು ಆಗಿರುವಂಥ ಮೌಲಾನಾ ಸಫಿ ಸಾದಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲನೇದಾಗಿ ಬಿಳಿಮಲೆಯವರ ಪೋಸ್ಟ್ನ ಬಗ್ಗೆ, ಜೊತೆಗೆ ಮದರಸಗಳಲ್ಲಿ ಕನ್ನಡವನ್ನು ಕಲಿಸುವಂಥ ಒಂದು ಪ್ರಕ್ರಿಯೆ ಏನಿತ್ತು ಇದರ ಬಗ್ಗೆ ತಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಏನು ಹೇಳ್ತೀರಾ ಸರ್ ಇದರ ನಿರ್ಧಾರದ ಬಗ್ಗೆ? ಮದ್ರಾಸಗಳಲ್ಲಿ ಕನ್ನಡವನ್ನು ಕಲಿಸೋದು ಸರಿಯೋ ತಪ್ಪೋ? ನಾವು ಕನ್ನಡಿಗರು, ಕರ್ನಾಟಕದವರು ಕನ್ನಡ ಕಲಿಸೋದು, ಕನ್ನಡಕ್ಕೆ ಪ್ರೇರಣೆ ಕೊಡೋದು, ಕನ್ನಡವನ್ನು ಪ್ರಚಾರ ಮಾಡೋದು ನಮ್ಮೆಲ್ಲರ ಕಡ್ಡಾಯ. ಅದರಲ್ಲಿ ಎರಡೂ ಮಾತೇ ಇಲ್ಲ. ಕನ್ನಡ ಎಲ್ಲಿ ಕಲಿಸಲಾಗುತ್ತೆ ಅದಕ್ಕೆಲ್ಲದಕ್ಕೂ ನಾವು ಬೇಕಾದಂತಹ ಪ್ರೋತ್ಸಾಹ ಕೊಡಲೇಬೇಕು. ಇಲ್ಲಿ ಮದ್ರಸ ವಿಚಾರ ಬಂದಿರೋದು. ಇಲ್ಲಿ ಮದ್ರಸ ಬಗ್ಗೆ ಸ್ವಲ್ಪ ಅಜ್ಞಾನ ನನಗೆ ಇಲ್ಲಿ ಎದ್ದು ಕಾಣ್ತಾ ಇದೆ ಕೆಲವರಿಗೆ. ಮದ್ರಸ ಅಂತ ಏನು ಅಂತಲೇ ಗೊತ್ತಿಲ್ಲದೆ ಇಂಥ ಒಂದು ಹೇಳಿಕೆ ಬಂದಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮದ್ರಸ ಅಂತ ಹೇಳಿದರೆ ಅದು ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ವಿಚಾರವನ್ನು ಕಲಿಸುವಂಥ ಒಂದು ಜಾಗ ಅದು. ಅಲ್ಲಿ ಅರಬಿಕ್ ಕಲಿಸಲಾಗುತ್ತೆ. ನೀವು ನೋಡಿ, ಇಸ್ಲಾಮಿಕ್ ಅಂತ ಹೇಳಿದರೆ, ಇಸ್ಲಾಂ ಅಂತ ಹೇಳಿದರೆ ಕುರಾನ್ ಮತ್ತು ಹದೀಸ್, ಅದು ಅರಬಿಯಲ್ಲಿರುತ್ತೆ. ಅರಬಿಯಲ್ಲಿರುವಾಗ ಅದರಲ್ಲಿ ಅರಬಿಯೇ ಕಲಿಯಬೇಕಾಗುತ್ತೆ. ನಮ್ಮ ಮಕ್ಕಳಿಗೆ ಅರಬಿ ಕಲಿಸ್ಕೊಡ್ಬೇಕಾಗುತ್ತೆ. ಅದು ಈ ಮದ್ರಸ ಇರೋದಲ್ಲಿ ನೋಡಿ, ಕನ್ನಡದಲ್ಲಿ ನಾವೇ ಕರ್ನಾಟಕದಲ್ಲಿ ಮಾಡುವಂತಹ ಇದು ಮದ್ರಸಗಳಿವೆ. ಆ ಮದ್ರಸಗಳು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆಗೆ, ಅದೇ ರೀತಿ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ. ಅಂದರೆ ಜನರಲ್ ಎಜುಕೇಷನ್ಗೆ ತಡೆನೇ ಆಗಲ್ಲ. ಅಲ್ಲಿ ಅವರು ಮದ್ರಸ ಬಿಟ್ಟು ಬರ್ತಾರೆ, ಅದರ ನಂತರ ಅವರು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ. ನಮ್ಮದೇ 2-3 ಸಾವಿರ ಮದ್ರಸಗಳಿವೆ. ಎಲ್ಲೂ ಕನ್ನಡ ಕಲಿಯೋಕೆ, ಇಂಗ್ಲೀಷ್ ಕಲಿಯೋಕೆ ಎಲ್ಲೂ ಅಡ್ಡಿಯಾಗಿಲ್ಲ. ಅವರು ಶಾಲೆಗೆ ಹೋಗಿ ಕನ್ನಡ ಕಲಿತಾರೆ. ಅದೇ ರೀತಿ ಅವರ ಮಾತೃಭಾಷೆನೇ ಕನ್ನಡ ಆಗಿರುತ್ತೆ. ಎಷ್ಟೋ ಮುಸಲ್ಮಾನರು ಮಾತನಾಡೋದೇ ಕನ್ನಡ. ಈಗ ನೀವು ನೋಡಿದ್ದೀರಾ, ನಾವು ನಮ್ಮ ಮಸೀದಿಯಲ್ಲಿ ಭಾಷಣ ಮಾಡೋದೇ ಕನ್ನಡದಲ್ಲಿ. ಆದ್ದರಿಂದ ಕನ್ನಡ ಕಲಿಸ್ಕೊಡ್ಬೇಕಾಗಿರೋದು ಬೇರೆ ಕಡೆ. ಬಿಳಿಮಲೆಯವರು ಅಧ್ಯಕ್ಷರಾಗಿದ್ದಾರೆ. ಅವರು ಆಲೋಚನೆ ಮಾಡಬೇಕಾದಂಥ ಕನ್ನಡ ಎಲ್ಲಿ ಸತ್ತೋಗ್ತಾ ಇದೆ ಅಲ್ಲಿ ಜೀವಂತ ಮಾಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲಿ ನೋಡಿ, ನಮ್ಮ ಬೆಂಗಳೂರಲ್ಲೇ ಕನ್ನಡ ನಿಮಗೆ ಸಿಗೋದು ತುಂಬ ಅಪರೂಪ. ನಾನೀಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಬಂದೆ. ಆ ಕಡೆಯಲ್ಲೊಂದು ಮಸೀದಿ ಉದ್ಘಾಟನೆ ಇತ್ತು. ಎಲ್ಲರೂ ತಮಿಳೇ ಮಾತಾಡ್ತಾರೆ ಆ ಕಡೆಯಲ್ಲಿ, ಅಥವಾ ಇಂಗ್ಲೀಷು. ತಮಿಳು ಇಂಗ್ಲೀಷ್ ಬಿಟ್ಟು ಬೇರೆ ಏನೂ ಇಲ್ಲ. ಮಲಯಾಳಂ ಅಥವಾ ಆಂಧ್ರ, ಈ ಕಡೆ ನೀವು ಈ ಕೋಲಾರ ಇದೆ ಸೈಡ್ ಹೋದರೆ, ಹೊಸಕೋಟೆ ಆ ಕಡೆ ಹೋದರೆ ಎಲ್ಲ ತೆಲುಗುನೇ ಮಾತಾಡ್ತಾರೆ. ಅದನ್ನು ಕನ್ನಡವನ್ನು ಉತ್ತೇಜಿಸುವಂತಹ ಕೆಲಸಗಳು ಬೇರೆ ಇದೆ. ಆ ಕೆಲಸ ಬಿಳಿಮಲೆಯವರು ಮಾಡಬೇಕು. ಇಲ್ಲಿ ಧಾರ್ಮಿಕ ಕ್ಷೇತ್ರ, ಅಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಕನ್ನಡ ಏರಿಕೆ ಆಗುತ್ತೆ, ನಾಳೆ ಬೇರೊಂದು ಏರಿಕೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಹಿಜಾಬ್ ಇತ್ತು. ಹಿಜಾಬು ಸರಕಾರ ಅಂತ ಹೇಳುವಾಗ ಸುತ್ತೋಲೆ ಬರುವಾಗ ಎಲ್ರಿಗೂ ಸ್ವಲ್ಪ ಭಯ ಪಡ್ತಾರೆ ಇತ್ತೀಚೆಗೆ. ಯಾಕಂದರೆ ಮುಂಚೆ ಹಿಜಾಬಿದ್ದು ಇಶ್ಯೂನೇ ಇರಲಿಲ್ಲ. ಹೇಗೆ ಬೇಕಾದರೂ ವಿದ್ಯಾರ್ಥಿಗಳಿಗೆ ಹೋಗ್ಬೋದಿತ್ತು. ಈಗೇನಾಗಿದೆ, ಹಿಜಾಬ್ ಇರುವಂಥ ಹಿಜಾಬ್ ಹಾಕಿ ಹೋಗೋದಾದರೆ ಶಾಲೆಯಲ್ಲಿ ಕೆಲವು ಪದವಿ ಪೂರ್ವ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಅವಕಾಶವೇ ಇಲ್ಲ. ಅದೇ ರೀತಿ ನಾಳೆ ಕನ್ನಡ ಏರಿಕೆ ಆದ ನಂತರ ಅಲ್ಲಿ ಸರ್ಕಾರಗಳ ಚಿಂತನೆಗಳು ಚೇಂಜ್ ಆಗ್ತಾ ಇರುತ್ತೆ. ಚಿಂತನೆಗಳೆಲ್ಲ ಚೇಂಜ್ ಆಗ್ತಾ ಇರ್ತದೆ. ಸರ್, ಈಗ ನೀವು ಕನ್ನಡವನ್ನು ಹೇರಿಕೆ ಅಂತ ಹೇಳಿ ಅದನ್ನು ಭಾವಿಸ್ತೀರಾ ಹೇಗೆ ಅಂತ? ಆದರೆ ಈಗ ಅದರಲ್ಲೂ ಮೆನ್ಷನ್ ಮಾಡಿದಾಗ ಅವ್ರ ಪೋಸ್ಟ್ಗಳಲ್ಲಿ ಕನ್ನಡ ಯಾವತ್ತಾದರೂ ಹೇರಿಕೆ ಆಗುತ್ತಾ ಸರ್? ಅಲ್ಲ, ಏರಿಕೆ ಯಾವತ್ತೂ ಆಗಲ್ಲ. ಇಲ್ಲಿ ಅಲ್ಲಿ ನಾನು ಹೇಳ್ತಾ ಇರೋದು ಕನ್ನಡ ಅಂತ ಹೇಳಿದ್ರೇನು ಅಂತ. ಕನ್ನಡ ನಮಗೆ ಪ್ರಾಣ, ಅದು ನಮ್ಮ ಜೀವನದಲ್ಲಿರಬೇಕು, ನಮ್ಮ ಹೃದಯದಲ್ಲಿರಬೇಕು. ಅದು ಯಾರಿಗೂ ಹೇರಿಕೆ ಆಗುವಂಥ ಒಂದು ಅವಕಾಶ ಬರಬಾರದು. ನಮ್ಮ ಎಲ್ಲ ಆಡುಭಾಷೆಗಳಲ್ಲಿ ಕನ್ನಡ ಬರಬೇಕು. ಅದೇ ರೀತಿ ನೋಡಿ, ನಮ್ಮ ಮದ್ರಾಸ ಸಿಲೆಬಸ್ಸೇ ಕನ್ನಡದಲ್ಲಿದೆ. ಕನ್ನಡನೇ ಸಿಲೆಬಸ್ಸು. ಧಾರ್ಮಿಕ ಕ್ಷೇತ್ರ ಎಲ್ಲವೂ ಕಲಿಸೋದು ಕನ್ನಡನೇ. ಅದು ಬೇಕಾದರೆ ಉಪಯೋಗ ಮಾಡ್ಬೋದು ಮಕ್ಕಳಿಗೆ. ನಾವು ಆಪ್ಷನ್ ಕೊಟ್ಟಿದ್ದೀವಿ. ಕನ್ನಡ ಬೇಕಾ ಕನ್ನಡನೇ, ನೀವು ಅರಬಿ ತಗೋಬೇಕಾಗಿಲ್ಲ. ಕನ್ನಡನೇ ಪುಸ್ತಕಗಳನ್ನು ನೀವು ಓದಿಸ್ಬೋದು. ಅಲ್ಲ ಸರ್, ಈಗ ಪ್ರಶ್ನೆ ಏನು ಬರ್ತಾ ಇರೋದು ಅಂತಂದರೆ,
ವಾರಕ್ಕೆ 2 ದಿನ ಕನ್ನಡವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದಿರುವಂಥದ್ದು. ಅಂದರೆ ಯೋಜನೆ ಶುರು ಮಾಡಿದ್ದೆ 2 ದಿನ ವಾರದಲ್ಲಿ ಕನ್ನಡ ಕಲಿಸಬೇಕು ಅಂತ. ಈ ವಾರದಲ್ಲಿ 2 ದಿನ ಕನ್ನಡ ಕಲಿಸುವುದಕ್ಕೂ ಮತ್ತು ಧಾರ್ಮಿಕ ನಂಬಿಕೆಗಳಿಗೂ ಈಗಿರುವಂಥ ಅರೇಬಿಕ್ ಶಿಕ್ಷಣದ ಪದ್ಧತಿಗೂ ಅದಕ್ಕೂ ಸಂಪೂರ್ಣವಾಗಿ ಅರೇಬಿಕಲ್ಲೇ ಕಲೀರಿ, ಅಥವಾ ಕನ್ನಡವನ್ನು 2 ದಿನ ಎಕ್ಸ್ಟ್ರಾ ಕನ್ನಡ ಕ್ಲಾಸನ್ನು ಮಾಡ್ಬೋದು ಅಂತ ಆ ಥರದ ನಿಟ್ಟಿನಲ್ಲಿ ಯೋಚನೆ ಇತ್ತು ಅಂತ ಅನಿಸುತ್ತೆ ನನಗೆ. ಪೂರ್ಣವಾದಂಥ ಮದ್ರಸದ ಬಗ್ಗೆ ಇರುವಂಥ ಅಜ್ಞೆ ಇದು. ಎಂತಂದರೆ ಅಜ್ಞಾನದ ಪರಮಾವಧಿ ಇದು. ಮದ್ರಸ ಅಂತ ಹೇಳಿದರೆ ಏನೂ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ನೀವು ನೋಡಿ ಕೆಲವು ಮಾಧ್ಯಮವೆಲ್ಲ ಬರುತ್ತಲ್ಲ, ಭಯೋತ್ಪಾದನೆ, ಉಗ್ರವಾದ ಅದೆಲ್ಲ ಈ ಮದ್ರಸದಲ್ಲಿ ಬೆಳೆಯುತ್ತೆ. ಮದ್ರಸ ಅಂತ ಹೇಳಿದರೆ ಅಲ್ಲಿ ಸಂಸ್ಕೃತಿ ಕಲಿಸುವಂಥ ಒಂದು ಜಾಗ, ಮನುಷ್ಯತ್ವ ಕಲಿಸುವಂಥ ಒಂದು ಜಾಗ, ಜನರಿಗೆ ಮಾನವೀಯ ಪಾಠ ಹೇಳುವಂಥ ಜಾಗ. ಅಲ್ಲಿ ಏನಾಗಿದೆ, ಕೆಲವರಿಗೆ ಅಲ್ಲಿ ಮದ್ರಸ ಏನು ಅಂತ ಗೊತ್ತೇ ಇಲ್ಲ, ಆದರೆ ಅಲ್ಲಿ ಕನ್ನಡ ಕಲಿಸೋಣ ಅಂತ ಕೆಲವರು ಹೊರಟಿದ್ದಾರೆ. ಅಲ್ಲಿ ಕನ್ನಡ ಕಲಿಸುವಂಥ ಅಗತ್ಯ ಏನಿದೆ ಅಂತ ನಾನು ಕೇಳ್ತಾ ಇರೋದು. ಯಾಕೆಂದರೆ ಅದೇ ಮಕ್ಕಳು, ಅದೇ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಅಲ್ಲಿ ಕಲಿಯುವಾಗ ಇಲ್ಲಿ ಕನ್ನಡ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರೋದು. ಈಗ ಹಾಗಾದರೆ ಎಲ್ಲೋ ಒಂದು ಕಡೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ ಬಿಳಿಮಲೆ ಅವರು ಆರಂಭದಲ್ಲಿ ಯೋಜನೆಯನ್ನು ರೂಪಿಸಬೇಕು ಅಂತ ಬಂದಾಗ ನಿಮ್ಮೆಲ್ಲರ ವಿಶ್ವಾಸವನ್ನು ತೆಗೆದುಕೊಳ್ಳಿಲ್ವ? ನಿಮ್ಮ ಯಾರನ್ನು ಕರೆದು ನಿಮ್ಮ ಧಾರ್ಮಿಕ ಮುಖಂಡರುಗಳನ್ನು ಅಥವಾ ಮದ್ರಸಗಳಲ್ಲಿದ್ದಂಥ ಧಾರ್ಮಿಕ ತಜ್ಞರನ್ನು ಇವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಯೋಜನೆ ತಂದಿದ್ದಲ್ವ? ಹಾಗಾದರೆ ಇದು ಬಿಳಿಮಲೆಯವರ ಪ್ರಾಬ್ಲಮ್ ಮಾತ್ರ ಅಲ್ಲ, ಎಲ್ಲ ಪ್ರಾಧಿಕಾರದ ಪ್ರಾಬ್ಲಮ್ಮೇ. ಸರ್ಕಾರದ ಯಾವುದೇ ಯೋಜನೆಗಳು ಕಾರ್ಯರೂಪಕ್ಕೆ ತರುವಾಗ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ನಡೆಸಲ್ಲ, ಸಂಬಂಧಪಟ್ಟವರಿಂದ ಯಾವುದೇ ಮಾಹಿತಿ ತಗೊಳ್ಳಲ್ಲ, ಏನು ಅಂತ ಗೊತ್ತಿರದೆ ಮಾತಾಡ್ತಾರೆ. ಮತ್ತು ಕರೆಯೋದು ಯಾರಿಗೆ ಗೊತ್ತಾ? ಅದು ಮುಖ್ಯಮಂತ್ರಿ ಆಗಿರಲಿ, ಸಚಿವರಾಗಿರಲಿ, ಯಾವುದೇ ವಿಚಾರಕ್ಕೆ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡೋಕ್ಕೆ ಆ ಮುಸ್ಲಿಂ ಸಮುದಾಯದ ಬಗ್ಗೆ ಅವರಿಗೆ ಪ್ರಜ್ಞೆ ಇರದವರು, ಅದೇ ರೀತಿ ಮುಸ್ಲಿಂ ಸಮುದಾಯದೊಂದಿಗೆ ಅವಿನಾಭಾವ ಸಂಬಂಧ ಇರದವರು, ಮದ್ರಸ ಮತ್ತು ಮಸೀದಿ ನಡೆಸದವರು, ಶಿಕ್ಷಣ ಇಲಾಖೆ ನಡೆಸದವರು, ಸಂಘಟನೆ ಇಲ್ಲ ಅಂಥವರನ್ನು ಅವರು 4 ಮಂದಿ ಕರೆದು ಮುಸ್ಲಿಂ ನಾಯಕರೊಂದಿಗೆ, ಮುಖಂಡರೊಂದಿಗೆ ಚರ್ಚೆ, ಮುಖ್ಯಮಂತ್ರಿಗಳ ಚರ್ಚೆ, ಅದರಲ್ಲಿ ಏನೂ ಏಕೆಂದರೆ ಅವರಿಗೆ ಗ್ರೌಂಡೇ ಗೊತ್ತಿಲ್ಲ ಅಂಥವ್ರು. ಅದೇ ರೀತಿಯಲ್ಲಿ ಬಿಳಿಮಲೆ ಅವರು ಗೊತ್ತಿಲ್ಲ ನನಗೆ. ಬಿಳಿಮಲೆ ಅವರು ಏನು ಮಾಡಬೇಕು, ಒಳ್ಳೆಯ ನಾಯಕರೊಂದಿಗೆಲ್ಲ ಚರ್ಚೆ ಮಾಡಿ ಇದನ್ನು ಏನು ಹೇರಿಕೆ ಅಂತ ನಾನು ಹೇಳಲ್ಲ. ಯಾಕಂದರೆ ಮದ್ರಸದಲ್ಲಿ ಕನ್ನಡ ಈಗಾಗಲೇ ಹಲವಾರು ನಮ್ಮಲ್ಲಿದೆ, ನಮ್ಮಲ್ಲಿ ಕನ್ನಡನೇ ಪುಸ್ತಕಗಳಿವೆ, ಕನ್ನಡದಲ್ಲೇ ಕಲಿಸ್ತಾ ಇದ್ದೀವಿ ನಮ್ಮ ಮದ್ರಸಾದಲ್ಲಿ. ಅದೇ ರೀತಿ ಆ ಪುಸ್ತಕಗಳನ್ನು ಎಲ್ಲಾದರೂ ಕಲಿಸುವುದಾದರೆ ಒಳ್ಳೆಯದೇ. ಅದನ್ನು ಬಿಟ್ಟು ಈ ಮದ್ರಸದಲ್ಲಿ ಹೇರಿಕೆ ಮಾಡುವಂಥ ಪ್ರಯತ್ನ, ಅಲ್ಲಿ ಹೇರಿಕೆ ಮದ್ರಸದಲ್ಲೆಲ್ಲ ಮಾಡಬೇಕಾಗಿರೋದು. ಯಾಕೆಂದರೆ ಮದ್ರಸದಲ್ಲಿ ಹೋಗುವಂಥ ಮಕ್ಕಳಿಗೆ ಯಾವತ್ತೂ ಕನ್ನಡ ಅಡ್ಡಿಯಾಗಿಲ್ಲ. ಯಾಕೆಂದರೆ ಅವರು 2 ಗಂಟೆ ಮದ್ರಸ ಕಲಿತು ನಂತರ ಅವರು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಮತ್ತು ಕನ್ನಡ ಯಾಕೆ ಎಂಬ ಇದು ಚರ್ಚೆ ಇಲ್ಲಿದೆ. ಸರ್, ಈಗ ನೀವು ಹೇಳಿದ್ರಿ ನಮ್ಮ ಮದ್ರಸಗಳಲ್ಲಿ ನಾವು ಕನ್ನಡನೇ ಕಲಿಸ್ತೀವಿ ಅಂತ ಹೇಳಿದ್ರಿ. ಸಿಲೆಬಸ್ ಇದೆ. ಹೇಗೆ ಉರ್ದು, ಅರಬಿಕ್, ಮಲಯಾಳಂ ಸಿಲೆಬಸ್ ಇದೆಯೋ ಭಾರತದ 13 ಭಾಷೆಗಳಲ್ಲಿ ನಮ್ಮ ಸಿಲೆಬಸ್ ಇದೆ. ಅದೇ ರೀತಿಯಲ್ಲಿ ಕನ್ನಡ ಸಿಲೆಬಸ್ಸು ಇದೆ. ಅದು ಕೆಲವು ಮಕ್ಕಳಿಗೆ ವ್ಯಾಪಕವಾಗಿ ಓದಿಸಲಾಗ್ತಾ ಇತ್ತು ಮುಂಚೆ, ಎಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ. ಮತ್ತೇನಾಯ್ತು ಅಂತಂದರೆ ಮಕ್ಕಳಿಗೆ ಅರಬಿ ಭಾಷೆಯ ಪರಿಜ್ಞಾನದ ಕೊರತೆ ಬಂತು. ಯಾಕೆಂದರೆ ಅವರು ಅರಬಿ ಕಲಿಯುವಂಥ ಅವಕಾಶನೇ ಸಿಗಲ್ಲ. ಅದಕ್ಕಾಗಿ ನಾವು ಕೆಲವು ಕಡೆಗಳೆಲ್ಲ ಏನು ಮಾಡಿದರೆ ಅರಬಿ ಅದರೊಟ್ಟಿಗೆ ಕನ್ನಡ ಕಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಸರ್, ಈಗ ನೀವು ಹೇಳಿದ್ರಿ ಕನ್ನಡವನ್ನು ನಾವು ಸಂತೋಷದಿಂದ ನಾವೆಲ್ಲರೂ ಕೂಡ ಕನ್ನಡ ಮಾತಾಡ್ತೀವಿ ಅಂತ. ನಾನು ಕನ್ನಡ ಸಂಘಟನೆಯವರನ್ನು ಕೂಡ ಒಂದಿಷ್ಟು ಜನರನ್ನು ಮಾತನಾಡಿಸಿದೆ. ಕನ್ನಡ ಸಂಘಟನೆಯವರು ಏನು ಹೇಳ್ತಾರೆ ಅಂತಂದರೆ, ನಮಗೆ ಅಂದರೆ ಇದೊಂದು ಧಾರ್ಮಿಕೇತರವಾದಂಥ ವಿಚಾರ. ಅದರಲ್ಲೂ ಕೂಡ ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಮಂಗಳೂರಿನ ಇಸ್ಲಾಂ ಧರ್ಮೀಯರು ಅಥವಾ ಮಂಗಳೂರಿನಲ್ಲಿರುವಂಥ ಅಥವಾ ಒಂದಿಷ್ಟು ಕೊಡಗು ಭಾಗಗಳಿಗೆ ಹೋದರೆ ಅಲ್ಲಿ ಅವರಿಗೆಲ್ಲ ಚೆನ್ನಾಗಿ ಕನ್ನಡ ಬರುತ್ತೆ. ತುಂಬ ಜನರಿಗೆ ಈಗ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳಲ್ಲಿ ಹೋದರೆ ಅಲ್ಲಿಯ ಒಂದಿಷ್ಟು ಜನ ಮುಸ್ಲಿಂ ಬಾಂಧವರಿಗೆ ಅಥವಾ ಇಸ್ಲಾಂ ಧರ್ಮೀಯರಿಗೆ ಅವರಿಗೆ ಅರೇಬಿಕ್ಕು ಕೂಡ ಬರಲ್ಲ, ಅಷ್ಟು ಉರ್ದು ಬರಲ್ಲ, ಅಷ್ಟು ಚೆನ್ನಾಗಿ ಅವ್ರು ಕನ್ನಡ ಮಾತಾಡ್ತಾರೆ. ತಮಿಳ್ನಾಡಿಗೆ ಹೋದರೆ ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ, ಅಲ್ಲಿ ಉರ್ದು ಬರಲ್ಲ, ಅರೇಬಿಕ್ ಬರಲ್ಲ. ಆದರೆ ನಮ್ಮಲ್ಲಿ ಒಂದಿಷ್ಟು ಏರಿಯಾಗಳನ್ನು ಅವ್ರು ಮೆನ್ಷನ್ ಮಾಡಿ ಹೇಳಿದ್ರು. ಅವ್ರು ಮೆನ್ಷನ್ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಶಿವಾಜಿನಗರ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಟೌನ್ ಆಗಿರ್ಬೋದು, ಈ ಥರದ ಒಂದಿಷ್ಟು ಏರಿಯಾಗಳನ್ನು ಹೇಳಿ ಅವರು ಹೆಸರಿಸಿ ಹೇಳಿದ್ರು. ಇಂಥ ಏರಿಯಾಗಳಿಗೆ ಹೋದರೆ ಅಂಥ ಏರಿಯಾಗಳಲ್ಲಿ ಪಾಪ ಅವ್ರಿಗೆ ಕನ್ನಡನೇ ಬರಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಇಂಥ ಏರಿಯಾಗಳಲ್ಲಿ ಕನ್ನಡ ಅಗತ್ಯ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಏನಂತ ಹೇಳಿದರೆ, ಉರ್ದು ಅನುದಾನಿತ ಶಾಲೆಗಳಿವೆ, ಅಲ್ಲಿ ಒಂದು ಕನ್ನಡ ಭಾಷೆಯ ಒಂದು ಕನ್ನಡ ಕಲಿಕೆ ಒಂದು ಪ್ರಾರಂಭಿಸೋದು ಒಳ್ಳೆಯ ಬೆಳವಣಿಗೆ. ಅದೇ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಹೌದು, ನಾನು ಇಲ್ಲ ಅಂತ ಹೇಳಲ್ಲ, ಕನ್ನಡ ಮಾತನಾಡೋಕ್ಕೆ ಅದೇ ರೀತಿ ಬರೆಯೋಕ್ಕೆ ಓದೋಕ್ಕೆ ಬರಲ್ಲ ಕೆಲವರಿಗೆ. ಅವರಿಗೆ ಅವರ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಕಡ್ಡಾಯ ಮಾಡಿದರೆ ಸಾಕಲ್ವ? ಶಿಕ್ಷಣ ಇಲಾಖೆ ಅದಲ್ವ ಮಾಡಬೇಕಾಗಿರೋದು. ಅದನ್ನೆಲ್ಲ ಬಿಟ್ಟು ಮದ್ರಸದಲ್ಲೇ ಕನ್ನಡ ಕಲಿಸ್ತೀನಿ ಅಂತ ಹೇಳಿದರೆ ಕನ್ನಡ ಕಲಿಸಬೇಕಾಗಿರೋದೆಲ್ಲೂ ನಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ. ಅಲ್ಲಿ ಉರ್ದು ಅನುದಾನಿತ ಶಾಲೆಗಳಿವೆ, ಅಲ್ಲಿ ಕನ್ನಡ ಕಲಿಸ್ಬೋದು.
ಅದೇ ರೀತಿ ಈ ಮದ್ರಸ ಎರಡಿದೆ. ಇವರು ಇಚ್ಛಿಸುವಂಥ ಮದ್ರಸಗಳಂತ ಹೇಳಿದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮದ್ರಸದಲ್ಲಿ ಕಲಿಯುವಂಥ ಧಾರ್ಮಿಕ ವಿದ್ವಾಂಸ ಆಗುವಂಥ ಒಂದು ಇಲಾಖೆ ಇದೆ. ಅಲ್ಲಿ ಏನಂತ ಹೇಳಿದರೆ ಕನ್ನಡ ಇಲ್ಲ ಅಂತ ಅವರು ಜನರಲ್ ಎಜುಕೇಷನ್ಗೆ ಹೋಗ್ತಾ ಇಲ್ಲ ಅಂತ ಅವರ ಏನು ಅಭಿಮತ. ಆ್ಯಕ್ಚುಲಿ ಅವರೆಲ್ಲ SSLC ಕಲಿತವರಾಗಿದ್ದಾರೆ, +2 ಕಲಿತವರು. ನಮ್ಮದೇ ಮದ್ರಸ ಇದೆ ಬನ್ನೇರುಘಟ್ಟ ಮತ್ತು ಬನಶಂಕರಿಯಲ್ಲಿ. ಅಲ್ಲಿ ಡಿಗ್ರಿ ಕಲಿತವರೇ ಪದವಿ ಇದು ಧಾರ್ಮಿಕ ಪದವಿ ಏನು ಮಾಡ್ತಾರೆ, ಓದ್ತಾ ಇದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ ಅಂತ ಏನೂ ಇಲ್ಲ. ಕನ್ನಡ ಬಾರದಿರುವಂಥ ನೀವು ಹೇಳಿದಂಥ ವಿಚಾರ ಅದು ಸತ್ಯ ಇದೆ. ಕೆಲವು ಕಡೆಯಲ್ಲಿ ಕನ್ನಡ ಬರಲ್ಲ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಜಾಸ್ತಿ ಇದೆ. ಅಲ್ಲಿ ಏನು ಮಾಡಬೇಕು, ಉರ್ದು ಶಾಲೆಗಳಲ್ಲಿ ಅದೇ ರೀತಿ ಇಂಗ್ಲೀಷ್ ಮೀಡಿಯಂಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಿ ಶಿಕ್ಷಣ ಇಲಾಖೆ ಆ ಕೆಲಸ ಮಾಡಬೇಕಾಗಿರೋದು. ಈಗ ಎಲ್ಲೋ ಒಂದು ಕಡೆ ಹಾಗಾದರೆ ಯಾರೋ ಒಬ್ಬರ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ? ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಒಂದು ಇದಲ್ಲ. ಯಾಕೆಂದರೆ ಮದ್ರಸ ಅಂತ ಹೇಳಿದರೆ ಅಲ್ಲಿ ಧಾರ್ಮಿಕ ಕ್ಷೇತ್ರ. ಅದು ಭಾರತದ ಸಂವಿಧಾನ ಏನು ಹೇಳುತ್ತೆ, ಎಲ್ಲ ಜಾತಿ ಧರ್ಮಗಳಿಗೂ ಅವರವರ ಧರ್ಮ ಅವರವರ ಜಾತಿಯನ್ನು ಪ್ರಚಾರ ಮಾಡುವ, ಅದೇ ರೀತಿಯಲ್ಲಿ ಅದನ್ನು ಜೀವನ ಮಾಡುವಂತಹ ಎಲ್ಲ ಹಕ್ಕು ಸ್ವಾತಂತ್ರ್ಯ ನಮ್ಮ ಭಾರತದಲ್ಲಿ ನಮಗೆ ಕೊಟ್ಟಿದೆ. ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದೆ. ಅದನ್ನೆಲ್ಲೋ ಒಂದು ರೀತಿಯಲ್ಲಿ ಕಬಳಿಸುವಂಥ ಅಥವಾ ಅದಕ್ಕೆ ಧಕ್ಕೆಯಾಗುವಂಥ ಒಂದು ಪ್ರಯತ್ನ ಆಗ್ತು ಅಂತ ನನಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಈ ಚರ್ಚೆ ಆ ರೀತಿಯಲ್ಲಿ ಕಾಡ್ತಾ ಇದೆ ನನಗೆ. ಈಗ ಕನ್ನಡ ಪರ ಸಂಘಟನೆಗಳೆಲ್ಲ ಇದನ್ನು ಹೇಗಾದರೂ ನಾವು ಜಾರಿ ಮಾಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ. ತಮ್ಮ ಮುಂದಿನ ನಡೆ ಏನಾಗಿರುತ್ತೆ ಸರ್? ಇಲ್ಲ, ಕನ್ನಡ ಪರ ನಾಯಕರೊಂದಿಗೆ ನಾನು ಮಾತಾಡ್ತೀನಿ, ಚರ್ಚೆ ಮಾಡೋಣ. ಅದು ಏನು ಮದ್ರಸ ಅಂತ ಏನು ಅಂತ ಗೊತ್ತಾಗಬೇಕು. ಈ ಕೆಲವು ಮಾಧ್ಯಮಗಳಲ್ಲಿ ಬರುವುದೇ ಮದ್ರಸ ಅಂತ ತಿಳ್ಕೊಂಡಿದ್ದಾರೆ. ಮದ್ರಸಲ್ಲಿ ಏನು ಕಲಿಸಲಾಗ್ತದೆ ಅಂತೇಳಿ ಕನ್ನಡ ಪರ ಸಂಘಟನೆಯವರಿಗೂ ನನಗೂ ನಂಟಿದೆ, ಅವರೊಂದಿಗೆ ಇದಿದೆ. ನಾನು ಅವರೊಟ್ಟಿಗೆ ಮಾತಾಡ್ತೀನಿ. ನಾನು ಸಾರ್ವಜನಿಕವಾಗಿ ಚರ್ಚೆಗೆ ಇನ್ಶಾಲ್ಲ ಯಾರಿಗೆ ಕನ್ನಡ ಪರ ಸಂಘಟನೆಯವರೊಂದಿಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಅಗತ್ಯ ಇದೆ ಅಂತ ಅವರು ಹೇಳಿ ನಂತರ ಚರ್ಚೆ ನಂತರ. ಏನೂ ಚರ್ಚೆ ಇಲ್ಲದೆ, ಸಮಾಲೋಚನೆ ಇಲ್ಲದೆ, ಏನೂ ಗೊತ್ತಿಲ್ಲದೆ ಯಾರೋ ಹೇಳಿದರು. ಬಿಳಿಮಲೆ ಅವರಿಗೂ ಅದೇನೆ, ಒಳ್ಳೆ ಒಂದು ಕನ್ನಡ ತಜ್ಞ ಅವರು, ಒಳ್ಳೆ ಕನ್ನಡದ ಬಗ್ಗೆ ಅಭಿಮಾನ ಇರುವವರು. ಬಿಳಿಮಲೆ ಅವರು ಅಲ್ಲ, ನಮ್ಮೊಟ್ಟಿಗೆ ಮಾತಾಡಬೇಕಲ್ಲ ಅವರು ನೋಡಿ ಒಂದು ಇಂಥ ಒಂದು ಇದು ಏನು ಯಾವುದೇ ಒಂದು ಹೇಳಿಕೆ ಕೊಡುವುದಕ್ಕಿಂತ ಮುಂಚಿತವಾಗಿ ಒಂದು ವಕ್ಫ್ ಬೋರ್ಡ್ ಇದೆ, ಒಂದು ಮದ್ರಸಾ ಸಮಿತಿ ಇದೆ, ಇಲ್ಲೂ ನಮಗೆ ಉಲ್ಮಾ ಒಕ್ಕೂಟ ಇದೆ. ಇವರೊಟ್ಟಿಗೆಲ್ಲ ಸಮಾಲೋಚನೆ ಮಾಡಬೇಕಾಗಿತ್ತು. ಬಿಳಿಮಲೆ ಅವರು ಮಾತಾಡಿದರೆ ನಾನು ಅವರೊಟ್ಟಿಗೆ ಮಾತಾಡ್ತೀನಿ. ಅವರು ಇದೊಂದು ಮುಸಲ್ಮಾನರನ್ನು ಹೇರಿಕೆ ಮಾಡುವಂಥ ಅಥವಾ ಮದ್ರಸೆಯಲ್ಲಿ ಕನ್ನಡ ಏರಿಕೆ ಮಾಡುವಂಥ ಪ್ರಯತ್ನ ಆಗಿರಲಿಕ್ಕಿಲ್ಲ. ಅವ್ರಿಗೆ ಯಾರೋ ಹೇಳಿದ್ದಾರೆ ಮದ್ರಸಲ್ಲಿ ಕನ್ನಡ ಮಕ್ಕಳು, ನೀವೀಗ ಹೇಳಿದ್ರಲ್ಲ ಉರ್ದುವೇ ಮಾತಾಡ್ತಾರೆ ಈ ಕಡೆಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲೆಲ್ಲ ಅಂತ. ಅದೇ ರೀತಿ ಅವ್ರಿಗೆ ಕನ್ನಡ ಕಲಿಯಿಂದ ಒಳ್ಳೆಯ ಉದ್ದೇಶ ಆಗಿರ್ಬೋದು. ಅವರ ಉದ್ದೇಶವನ್ನು ನಾನು ಪ್ರಶ್ನಿಸೋದಿಲ್ಲ. ಆದರೂ ಇದರ ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡಬೇಕು, ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಅದನ್ನು ತೀರ್ಮಾನಕ್ಕೆ ಕೈಗೊಳ್ಳಬೇಕು. ಸರ್, ಅಂತಿಮವಾಗಿ ನೀವು ಕನ್ನಡ ಬೇಕು ಅನ್ನೋದನ್ನು ಒಪ್ಕೊಳ್ತೀರಲ್ವಾ? ಖಂಡಿತವಾಗಿಯೂ 6.5 ಕೋಟಿ ಕನ್ನಡಿಗರು ಮಾತ್ರ ಇಲ್ಲಿ ಬಂದವರೆಲ್ಲ ಕನ್ನಡದಲ್ಲೇ ಮಾತಾಡಬೇಕು. ಕನ್ನಡ ನಮ್ಮದು ಪ್ರಾಣ. ಅದು ಕನ್ನಡ ಅಂತ ಹೇಳಿದರೆ ಅದು ನಮ್ಮ ಹೃದಯದಲ್ಲಿ ಬರಬೇಕು. ಆ ಕನ್ನಡದ ಸೊಬಗೆ ಬೇರೆ. ಕನ್ನಡ ಆ ಭಾಷೆನೇ ಒಂದು ಸೌಂದರ್ಯ ಅದು. ಆದ್ದರಿಂದ ಕನ್ನಡ ಬೇಕೇ ಬೇಕು. ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡ ಕಲಿಸುವಂಥ ಪ್ರಯತ್ನ ಶಿಕ್ಷಣ ಇಲಾಖೆ ಮಾಡಲೇಬೇಕು. ಅದಕ್ಕೆಲ್ಲ ಸಪೋರ್ಟ್ ನಮ್ಮದೇ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿಸೋದು ಹೇರಿಕೆ ಅಲ್ಲ, ಒಮ್ಮೆಯೂ ಹೇರಿಕೆ ಆಗಲ್ಲ. ಓಕೆ ಸರ್. ಸದ್ಯಕ್ಕೆ ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿಸೋದು ಹೇರಿಕೆಯಲ್ಲ. ಆದರೆ ಮದರಸ ಶಿಕ್ಷಣ ಅನ್ನುವಂಥದ್ದೇ ವಿಭಿನ್ನ. ಆ ಮದರಸ ಶಿಕ್ಷಣವನ್ನು ಅರ್ಥಕೊಂಡು ಅಲ್ಲಿ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿ ಆ ಬಳಿಕ ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಯಾವುದೋ ಹಾದಿಯನ್ನು ಹಿಡಿತಾ ಇದೆ, ಇದು ಬೇರೆ ರೀತಿಯ ಚರ್ಚೆಗೆ ಇದು ಕಾರಣವಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಮೌಲಾನಾ ಸಾಫಿ ಸಾದಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.